ಕಾವೇರಿ ನೀರಿನ ವಿಚಾರವಾಗಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಿಡಬ್ಲ್ಯೂಆರ್ಸಿ ಸಭೆ ಮೀಟಿಂಗ್ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ತಮಿಳುನಾಡು ನೀರಿನ ಹಂಚಿಕೆ ಭಾರಿ ಬರ ಇದೆ. ಕಾವೇರಿ ಕೊಳ್ಳದ ಆ ಭಾಗಗಳಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಕೆಆರ್ಎಸ್ಗೆ ನೀರೇ ಬಂದಿಲ್ಲ. ನಾವು ಹೇಗೆ ತಮಿಳುನಾಡಿಗೆ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಮೀಟಿಂಗ್ ನಲ್ಲಿ ಪ್ರಶ್ನೆ ಮಾಡ್ತಾರೆ. ಸದ್ಯಕ್ಕೆ ಈ ಮೀಟಿಂಗ್ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಿಡಬ್ಲ್ಯೂಎಂಎ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದೆಡೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಗಳು ಒಣಗ್ತಾ ಇದೆ, ನಾಲೆಗಳಿಗೆ ನೀರು ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಇಂದಿನ ಸಭೆಯ ತೀರ್ಮಾನ ನೋಡ್ಕೊಂಡು ನಾಲೆಗಳಿಗೆ ನೀರು ಬಿಡುವಂತ ಒಂದು ವಿಚಾರವನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮತ್ತೊಂದೆಡೆ ತಮಿಳುನಾಡಿಗೆ ಏನಾದ್ರೂ ನೀರು ಬಿಡೋದಕ್ಕೆ ಆದೇಶ ಆಗೋಗುತ್ತೇನೋ ಅನ್ನೋ ಒಂದು ಆತಂಕ ಕೂಡ ರೈತರನ್ನ ಕಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರೈತ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಿಡಬ್ಲ್ಯೂಎಂಎಸ್ ಸಭೆ ಬಗ್ಗೆ ಹೇಳೋದಾದ್ರೆ ಮತ್ತೊಂದೆಡೆ ಸಾಕಷ್ಟು ಕುತೂಹಲ ಕೂಡ ಈ ಒಂದು ಸಭೆ ಕಾರಣ ಆಗಿದೆ. ಸಿಡಬ್ಲ್ಯೂಎಂಎ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರು ಕರ್ನಾಟಕದ ಮಂಡ್ಯದ ಪರಿಸ್ಥಿತಿನ ಅವ್ರಿಗೆ ಅರಿವು ಮಾಡಿಕೊಡ್ಬೇಕು. ಕುಡಿಯೋಕ್ಕೂ ನೀರಿಲ್ಲ, ಬೆಳೆಗಳಿಗೂ ನೀರಿಲ್ಲ. ಸಾಕಷ್ಟು ಸ್ವಲ್ಪ ಒಂದು 8 ಅಡಿ ನೀರು ಬಂದಿದೆ. ಅದು ಒಂದು ನೀರು ಕೊಡಬೇಕು. ನಾವು ಒಣಗ್ತಾ ಇರೋ ಬೆಳೆ ಇದೆ, ಕೋಟ್ಯಾಂತರ ರೂಪಾಯಿದು. ಆ ಬೆಳೆಗೆ ನೀರು ಕೊಡಬೇಕು ಅಂತ ಅವರು ಅರಿವು ಮೂಡಿಸ್ಕೊಡ್ಬೇಕು. ಅಲ್ಲ, ಇವತ್ತಿನ ಸಭೆ ಆದ್ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಹೇಳ್ತಾರೆ. ಅವ್ರು ಹೇಳ್ತಾರೆ ಅವ್ರೇನು ಕಬ್ಬೇನು ಒಣಗ್ತಾ ಇಲ್ವಲ್ಲ. ಇಲ್ಲಿ ಒಣಗ್ತಾ ಇರೋದು ಮಂಡ್ಯ ಜಿಲ್ಲೆ ರೈತರದು. ಅವರೇನು ಒಣಗ್ತಾವ್ರೆ? ಅವರೆಲ್ಲ ಕೋಟಿಗಟ್ಟಲೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಎ ಸಿ ರೂಮಲ್ಲಿ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಸರ್ ಇವತ್ತು? ತತ್ಕ್ಷಣವೇ ರೈತರ ನಾಲೆಗಳಿಗೆ ನೀರು ಬಿಡಬೇಕು. ಆ ನಿಟ್ಟಿನಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡುವಲ್ಲಿ ಮುನ್ನುಗ್ಗಬೇಕು. ಅದನ್ನೇ ಅವರು ವಾದ ಮಾಡಬೇಕು. ಮಂಡಳಿ ಮುಂದೆ ಏನಿದೆ, ಕಾವೇರಿ ಪ್ರಾಧಿಕಾರದ ಮುಂದೆ ಏನು ವಾದ ಮಾಡಬೇಕು, ಅದನ್ನ ಕಂಪ್ಲೀಟೆಡ್ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ, ಇಡೀ ಕಬ್ಬೆಲ್ಲ ಒಣಗ್ತಾ ಇದೆ, ಬೆಳೆಗಳೆಲ್ಲ ಒಣಗ್ತಾ ಇದೆ, ಪರಿಸ್ಥಿತಿ ಏನಾದಂತ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸ್ಪಷ್ಟೀಕರಣ ಮಾಡಬೇಕು ಅವ್ರಿಗೆ. ಇದರ ನಷ್ಟವನ್ನು ನಾವು ಸರ್ಕಾರ ಬರ ಪರಿಹಾರವಾಗಿ ಕಟ್ಕೊಡ್ಬೇಕಾಗ್ತದೆ. ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಅದ್ರ ಬದಲು ನೀರು ಕೊಟ್ಟರೆ ಬೆಳೆಗಳ ರಕ್ಷಣೆ ಆಗುತ್ತೆ, ಜಾನುವಾರುಗಳಿಗೆ ಮೇವಾಗುತ್ತೆ ಅನ್ನೋದು ಮನವರಿಕೆ ಮಾಡಬೇಕು. ನಾಲೆಗಳಿಗೆ ನೀರು ಬಿಡಬೇಕು. ಒಂದು ವೇಳೆ ತಮಿಳುನಾಡಿಗೆ ಏನಾದ್ರು ಬಿಟ್ರೆ ಇದು ರಾಜ್ಯ ದ್ರೋಹ, ರೈತ ದ್ರೋಹ, ಜಾನುವಾರುಗಳ ದ್ರೋಹ ಆಗುತ್ತೆ. ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತೇನೆ. ಅಲ್ಲ, ಸಭೆಯಲ್ಲಿ ಏನೇ ತೀರ್ಮಾನ ಆದರೂ ಸಹ ಫಸ್ಟ್ ನೀರು ಬಿಡಬೇಕಾಗಿರೋದು ಮಂಡ್ಯ ಜಿಲ್ಲೆ ಜನಗಳಿಗೆ, ಇಲ್ಲಿ ಕಾವೇರಿ ಭಾಗದ ಜನಗಳಿಗೆ ಒಣಗ್ತಾರ ಬೆಳೆನ ಉಳಿಸ್ಕೊಳ್ಬೇಕು. ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇಲ್ಲ. ಈ ಮುಖ್ಯಮಂತ್ರಿ ಆಗಿರ್ಬೋದು, ಅವರ ಹಿಂಬಾಲಕರ ಥರ ಯಾರು ರಿಯಲ್ ಎಸ್ಟೇಟ್ ಉದ್ಯಮ ನಂಬ್ಕೊಂಡು ಬದುಕ್ತಾ ಇಲ್ಲ. ನಂಬ್ಕೊಂಡು ಬದುಕ್ತಾ ಇರೋದು ಭತ್ತ, ಕಬ್ಬು. ಫಸ್ಟ್ ನಮ್ಮ ಬೆಳೆ ಉಳಿಸ್ಕೊಂಡು ಆಮೇಲೆ ಬೇಕಾದ್ರೆ ಏನಾದ್ರು ತೀರ್ಮಾನ ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಸರ್, ಈ ಕಾವೇರಿ ನ್ಯಾಯಮಂಡಳಿ ಇದೆಯಲ್ಲ, ಇಂದಿನಿಂದ ನಮಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಕಾವೇರಿ ನ್ಯಾಯಮಂಡಳಿ ತಮಿಳುನಾಡು ಪರ ಹೋಗ್ತದೆ, ಕರ್ನಾಟಕ ಪರ ನಮ್ಮ ಮಂಡ್ಯ ಪರ ವಹಿಸಲ್ಲ. ಯಾಕೆಂದ್ರೆ ತಮಿಳುನಾಡಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಇದ್ದಾಗ ಇಲ್ಲಿಗೆ ಸ್ಥಳೀಯ ಸರ್ಕಾರ ಇರ್ತದೆ. ನಮ್ದು ಏನಾಗುತ್ತೆ ಅಂದ್ರೆ, ನಮ್ದು ಇಲ್ಲಿ ಕಾಂಗ್ರೆಸ್ ಇದ್ದಾಗ ಅಲ್ಲಿ ಬಿಜೆಪಿ ಇರ್ತದೆ, ಅಲ್ಲಿ ಬಿಜೆಪಿ ಇದೆ, ಅಲ್ಲಿ ಕಾಂಗ್ರೆಸ್ ಇದೆ, ನಮ್ಮ ಬಿಜೆಪಿ ಇರ್ತದೆ. ಈ ತರ ವ್ಯತಿರಿಕ್ತ ಕಾರಣದಿಂದ ಯಾರು ಕೇಂದ್ರ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಥ ಪರಿಸ್ಥಿತಿ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ದೃಢವಾದ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಈ ನ್ಯಾಯಮಂಡಳಿ ನಮಗೆ ಅನ್ಯಾಯ ಆಗೇ ಆಗುತ್ತೆ. ಈ ಅನ್ಯಾಯ ಆದ್ರೆ ಮಾತ್ರ ರೈತರೆಲ್ಲ ಬೀದಿಗೆ ಬಂದೇ ಬರ್ತದೆ. ಯಾಕೆಂದ್ರೆ ಈಗಾಗಲೇ ಒಬ್ಬೊಬ್ಬ ರೈತ 1 ಲಕ್ಷ ಸಾಲ ಮಾಡಿ ಜಮೀನು ಬೆಳೆ ಬೆಳೆದಿದ್ದಾನೆ. ಈ ಬೆಳೆನ ಲಾಸ್ ಆದ್ರೆ ಮಾತ್ರ ಬೀದಿಗೆ ಬಂದೆ ಉಗ್ರ ಹೋರಾಟ ಆಗುತ್ತೆ. ಇದಕ್ಕೆ ಒಂದು ವೇಳೆ ಇವತ್ತಿನ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತ ಆದೇಶ ಆದ್ರೆ ನಾವು ಬೀದಿಗೆ ಬರ್ತೀವಿ. ಅದರ ಜೊತೆಗೆ ಸರ್ಕಾರ ಕೂಡ ನಾಲೆಗಳಿಗೆ ನೀರು ಬಿಡಲೇಬೇಕು. ಒಂದ್ ವೇಳೆ ನೀರು ಬಿಡ್ಲಿಲ್ಲ ಅಂದ್ರೂ ಕೂಡ ರೈತ ಮತ್ತೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ರಿಪಬ್ಲಿಕ್ ಕನ್ನಡ, ಮಂಡ್ಯ.